ನಮಸ್ಕಾರ ವೀಕ್ಷಕರೇ. ಇವತ್ತು ನಾಡಿನಾದ್ಯಂತ ಭಾಳಷ್ಟು ಸಂಭ್ರಮದಿಂದ ವಿಶ್ವಗುರು ಮಹಾಮಾನವತಾವಾದಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಿರುವಂತೆ ನಾವು ಕಾಣ್ತಾ ಇದ್ದೇವೆ. ಅವರು ಕೊಟ್ಟಂಥ ಮಾರ್ಗದರ್ಶನ, ಅವರ ವಚನಗಳ ಮುಖಾಂತರ ಭಾಳಷ್ಟು ಇವತ್ತು ಜನರಲ್ಲಿ ಪರಿವರ್ತನೆ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಯಾಯಿಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಿಂತಕರಾದಂಥ ಎಚ್.ಎಸ್. ಮಾದೇಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಎಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಡ್ತಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಶರಣ ಸರ್, ಬಸವಣ್ಣನವರು ಅಂತ ಹೇಳಿದ್ರೆ ಇಡೀ ಮನುಕುಲವೇ ಕೂಡ 12ನೇ ಶತಮಾನದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದಂಥ ಮಹಾಪುರುಷ, ಮಹಾನ್ ಮಾನವತಾವಾದಿ ಗುರುಗಳು. ವಚನ ಮುಖಾಂತರ ಶರಣನ್ನ ದಂಡನ್ನೇ ಕಟ್ಟಿದಂಥ ಮಹಾಪುರುಷ ಅಂತಲೇ ಕೂಡ ಹೇಳ್ಬೋದು ಸರ್. ಈಗ ನಮ್ಮ ಪ್ರೇಕ್ಷಕರಿಗಾಗಿ ಬಸವಣ್ಣವರ ಪರಿಚಯ, ಒಂದು ಬಾಲ್ಯ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಕೇಳಿ. ಖಂಡಿತ. ಜಗಜ್ಯೋತಿ ಸ್ವರೂಪರಾಗಿರುವ ವಿಶ್ವಗುರು, ಮಾನವತಾವಾದಿ, ಕಾರಣಿಕ ಪುರುಷ ಅಣ್ಣ ಬಸವಣ್ಣನವರ ಜಯಂತಿಯನ್ನು ನಾಡಿನಲ್ಲಿ ಮಾತ್ರ ಅಲ್ಲ, ದೇಶದಲ್ಲೆಂತ ಸಡಗರ, ಭಕ್ತಿ ಸಡಗರದಿಂದ ನಾಳೆ ಬಸವ ಜಯಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆದರ್ಶನೀಯ ಮತ್ತು ಅನುಕರಣೀಯ. ಎಲ್ಲರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲ ವೀಕ್ಷಕ ಬಂಧುಗಳಿಗೂ ಶರಣಾರ್ಥಿಗಳು. ಸಂಪತ್ಸರವೇ, ತಾವು ಬಸವಣ್ಣವರ ಬಾಲ್ಯ ವಿಚಾರವನ್ನು ಕೇಳಿ ನಿಜವಾಗ್ಲೂ ಕೂಡ ಸಂತೋಷ ಆಯಿತು. ಶರಣರು ಒಂದು ಮಾತನ್ನು ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಹೀಯರು, ಲೋಕದಂತೆ ಓಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಹಿಪ್ಪರು, ಮುಕ್ತಿಯಂತೆ ಓಹರು ನೋಡಯ್ಯ, ನಿಮ್ಮ ಘನಶರಣರು ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಲಕ್ಷಾಂತರ ಜನ ಜನ್ಮ ತಾಳ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಆದರೆ ಅವರೆಲ್ಲರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ನೆಲೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಸಾಧಕರು ಅನ್ನಿಸ್ಕೊಂಡಿದ್ದಾರೋ ಅವರು ಮಾತ್ರ ಎಲ್ಲರ ಜನಮಾನಸದಲ್ಲಿ ಶತಶತಮಾನಗಳ ಕಳೆದರೂ ಕೂಡ ಇನ್ನೂ ಅವರ ಹೃದಯ ಸಾಗರದಲ್ಲಿ ಶಾಶ್ವತವಾಗಿ ನೆಲೆತಿದ್ದಾರೆ. ಅಂಥ ಮಹಾನ್ ಪುರುಷರಲ್ಲಿ, ಅಂಥ ಶರಣರ ಪಂಥದಲ್ಲಿ ಅಣ್ಣ ಬಸವಣ್ಣನವರು ಕೂಡ ಒಬ್ಬರು. ಬಂಧುಗಳೇ, ಬಸವಣ್ಣನವರು 1131 ಅಂದರೆ ಈ ಬಸವಣ್ಣ ವಿಚಾರವನ್ನು ತಿಳ್ಕೊಳ್ಬೇಕು ಅಂದಾಗ ನಾವು ನಿಖರವಾದಂಥ ಶಾಸ್ತ್ರಗಳು ನಮಗೆ ದೊರಕೋದಿಲ್ಲ. ನಮಗೆ ಬಸವ ಪುರಾಣ ಇರ್ಬೋದು, ಹರಿಹರನ ಬಸವ ಪುರಾಣ ಇರ್ಬೋದು, ಸೋಮನಾಥ ಅವನ ಪುರಾಣ ಇರ್ಬೋದು, ಇವೆಲ್ಲವನ್ನು ನೋಡಿದಾಗ ಅವರ ಕಾಲ ಜಿಜ್ಞಾಸೆಯನ್ನು ತರ್ತದೆ. ಆದರೂ ಕೂಡ ಆ ಬಸವ ಪುರಾಣದ ಒಂದು ಇದನ್ನು ನಾವು ನೋಡಿದಾಗ 1131ರಲ್ಲಿ ವೈಶಾಖ ಶುದ್ಧ ಅಕ್ಷಯ ತೃತೀಯದಂದು ಬಸವಣ್ಣನವರು ಬಿಜಾಪುರ ಜಿಲ್ಲೆ, ಈಗ ವಿಜಯಪುರ ಅಂತ ಇರ್ತೀವಿ, ಬಿಜಾಪುರ ಜಿಲ್ಲೆಯ ಇಂಗಳೇಶ್ವರ ಭಾಗ್ಯವಾಡಿ, ಇಂಗಳೇಶ್ವರ ಅಂತಕ್ಕಂಥದ್ದು ಬಸವಣ್ಣನವರ ತಾಯಿಯ ಊರು. ಇಂಗಳೇಶ್ವರ ಭಾಗ್ಯವಾಡಿಯಲ್ಲಿ ಮಾದರಸ ಅವರ ಪತ್ನಿ ಮಾದಲಾಂಬಿಕೆಯ ಪುಣ್ಯಗರ್ಭದಲ್ಲಿ ಜನ್ಮವನ್ನು ತಾಳ್ತಾರೆ. ಅವರು ಒಂದು ವಿಚಿತ್ರ ಏನಪ್ಪ ಅಂದರೆ, ಅವರು ಜನ್ಮ, ಅವರ ಇದಕ್ಕಿಂತ ಮೊದಲು ಅವರಿಗೆ ಒಬ್ಬ ಅಕ್ಕ ಇರ್ತಾಳೆ, ಅಕ್ಕ ನಾಗಲಾಂಬಿಕೆ ಅಂತ. ಸುಮಾರು ವರ್ಷಗಳ ಕಾಲ ಗಂಡು ಮಕ್ಕಳಿಗೆ ಸಂತಾನ ಇರೋದಿಲ್ಲ. ಆಗರು ನಂದಿಕೇಶ್ವರನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ನಂದಿಕೇಶ್ವರನ ಪ್ರಭಾವದಿಂದ ಈ ಮಗು ಜನಿಸಿದ್ದರಿಂದ ಇವನಿಗೆ ಬಸವ ಎಂಬತಕ್ಕಂಥ ನಾಮಾಂಕಿತವನ್ನು ಮಾಡ್ತಾರೆ. ಒಂದು ವಿಚಿತ್ರವೇನೆಂದ್ರೆ ಅಪ್ಪ ಅಂದರೆ, ಮಗು ಹುಟ್ಟಿದಾಗ ಅವನಿಗೆ ಹೇಳ್ತಕ್ಕಂಥದ್ದು ಸಹಜ. ಆದರೆ ಆ ಬಸವ ಹುಟ್ಟಿದ ಸಂದರ್ಭದಲ್ಲಿ ಮಗು ಅಳ್ತಿರಲಿಲ್ಲವಂತೆ. ಎಲ್ಲರಿಗೂ ಕೂಡ ಗಾಬರಿ ಆಯಿತು, ಏನು ಮಗು ಕಣ್ಬಿಟ್ಟಿಲ್ಲ, ಅಳ್ತಾ ಇಲ್ಲ, ಏನು ಆಶ್ಚರ್ಯ ಅನ್ಬೇಕಾದ್ರೆ, ಆಗ ಇವರ ಮನೆತನಕ್ಕೆ ಒಬ್ಬ ಕುಲಗುರುಗಳಿದ್ರು, ಜಾತಿವೇದ ಮಣಿಗಳು ಅಂತ. ಆಗ ಮಾದ್ರಸರು ಹೋಗಿ ಅವರಿಗೆ ವಿನಯಿಸ್ಕೊಳ್ತಾರೆ, ನನಗೆ ಒಂದು ಗಂಡು ಮಗುವಾಗಿದೆ, ನನ್ನ ಮಗು ಅಳ್ತಾ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ, ನೋಡಬೇಕು, ತಾವು ಬಂದು ಆಶೀರ್ವಾದ ಮಾಡಬೇಕು ಅಂದಾಗ ಅವರು ಬರುವಾಗಲೇ ಜೊತೆಲಿ ವಿಭೂತಿಯನ್ನು ತೆಗೆದುಕೊಂಡು ಬಿಟ್ಟಿರಂತೆ. ಬಂದ ತಕ್ಷಣ ಆ ಮಗುವನ್ನು ತರಿಸ್ಕೊಂಡು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸ್ಕೊಂಡು ಆ ಮಗುವಿಗೆ ವಿಭೂತಿ ಹಚ್ಚಿ ಮಂತ್ರವನ್ನು ಹೇಳ್ತಾರಂತೆ. ಇವರ ಅರ್ಥ ಸ್ಪರ್ಶದಿಂದ ಆ ಮಗು ತಕ್ಷಣವೇ ಅಳೋದಕ್ಕೆ ಪ್ರಾರಂಭ ಮಾಡ್ತಂತೆ, ಕಣ್ಬಿಡ್ತಂತೆ. ಹಾಗಾಗಿ ಹೇಳಿದ್ರಂತೆ, ನೋಡು ಮಾದ್ರಸ, ಇದು ನಂದಿಕೇಶ್ವರ ಪ್ರಭಾವದಿಂದ ಹುಟ್ಟೋದ್ರಿಂದ ಹೀಗೆ ಬಸವ ಎಂಬತಕ್ಕಂಥ ಹೆಸರು ನೀಡು ಅಂತೇಳಿ ಆ ಮಗುವಿಗೆ ಆಶೀರ್ವಾದ ಮಾಡಿ ಹೋದಂತೆ. ಆಗ ಮುಂದೆ ಏನಾಯ್ತಪ್ಪ ಅಂದರೆ,
ಈ ಬಾಲ್ಯದಿಂದಲೂ ಕೂಡ ಇವರು ಒಂದು ರೀತಿ ವೈಚಾರಿಕ ಮನೋಭಾವನೆಯುಳ್ಳಂಥವ್ರು ಬಸವಣ್ಣ. ಬಾಲ್ಯದಲ್ಲೂ ಕೂಡ ಬೆಳೆ ಸಿರಿಯನ್ನು ಮೊಳಕೆಯಲ್ಲಿ ಗುರುತಿಸುತ್ತಾರೆ ನೋಡಿ. ಹಾಗೆ ಮೊದಲಿಂದ ಕೂಡ ತನ್ನದೇ ಆದಂಥ ಜ್ಞಾನವನ್ನು ಹುಟ್ಟಿದಂಥವನು ಬಸವಣ್ಣ. ಆಗ ಒಂದು ಸಾಲ ಏನಾಗ್ತದೆ, ಬಸವಣ್ಣನ ತಂದೆ ಮಾದ್ರಸ ಅವರು ವೈದಿಕ ಶೈವ ಸಂಪ್ರದಾಯದವರು ಫೋಟೋಗಳಿಗೆ ಹೂ ಮುಡಿಸ್ತಾ ಇರುತ್ತೆ. ಸಾಮಾನ್ಯ ಸಂಪ್ರದಾಯ ಮನೆಗಳಲ್ಲಿ ಎಲ್ಲ ಸುಮಾರು 10-20 ಫೋಟೋಗಳಿರ್ತವೆ ಮನೆಗಳಲ್ಲಿ. ಅವರು ಎಲ್ಲಾ ದೇವರು ಕೂಡ ಫೋಟೋಗೆ ಪೂಜಾ ಮಾಡಿ ಹೂ ಮುಡಿಸ್ತಾ ಇರುತ್ತೆ. ಆಗ ಬಸವಣ್ಣ ನೋಡ್ಬಿಟ್ಟು ಏನು ಮಾತಾಡಲಿಲ್ಲ. ತಕ್ಷಣ ತಾನು ಹೋಗಿ ಹೊರಗಡೆ ಕೂತ್ಕೊಂಡು ಒಂದು ತೆಗೆದುಕೊಂಡು ಮೌಂಟೇನ್ ರೀತಿ ತಗೊಂಡು ಎಲ್ಲ ಕಡೆ ಸುಮ್ಮಿಗೆ ಒಂದು 10-15 ಹಳ್ಳ ಮಾಡ್ತಾ ಇದ್ದಂತೆ. ಪೂಜೆ ಮಾಡಿ ಬಂದಂತ ಮಾದ್ರಸ ಹೇಳಿದಂತೆ, ಯಾಕೋ ಪುಟ್ಟ ಯಾಕೆ ಹಳ್ಳ ತೆಗಿತಿದೀಯಾ ಅಂತ. ಅಪ್ಪ ನಾನು ಬಾವಿ ತೆಗಿತಾ ಇದ್ದೀನಿಪ್ಪ, ನೀರು ಬರ್ಲಿ ಬಾವಿ ತೆಗಿತಾ ಇದ್ದೀನಿ. ಅದಕ್ಕೆ ಅವರು ಮಾದ್ರಸ, ಅಲ್ಲ ಕಣೋ ಪುಟ್ಟ, ಒಂದೇ ಕಡೆ 10 ಅಡಿ ಆಳ ತೆಗೆದಾಗ ನೀರು ಬರ್ತದೆ, ನೀನು ಎಲ್ಲಾ ಕಡೆ ಆಳ ತೆಗೆದ ನೀರು ಬರ್ತದೆ ನಾವು ಕಂದ ಆಗುತ್ತೆ. ಅದಕ್ಕೆ ಬಸವಣ್ಣ ಹೇಳಿದಂತೆ, ಅಪ್ಪ ನೀನು ಒಂದು ದೇವರನ್ನು ಪೂಜೆ ಮಾಡಬೇಕು, ನೀನು ಯಾಕೆ ಎಲ್ಲಾ ದೇವರುಗಳಿಗೂ ಇಲ್ಲಿ ಪೂಜೆ ಮಾಡ್ತಾ ಇದೀಯಾ ನೋಡಿ. ಆಗ್ಲೇ ಮಗುವಿಗೆ ವೈಚಾರಿಕ ಪ್ರಜ್ಞೆ ಯಾವ ತರ ಇತ್ತು ಅನ್ನೋದನ್ನ ನಾವು ಗಮನಿಸ್ಬೇಕಂತ. ಬಸವಣ್ಣವರಿಗೆ 8ನೇ ವರ್ಷಕ್ಕೆ ಅವರ ತಂದೆ ಸಂಪ್ರದಾಯಂತೆ ಉಪನಯನ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಸರ್, ಇಲ್ಲಿ ಒಂದು ಪ್ರಶ್ನೆ ಹೇಳಿ. ಬಸವಣ್ಣವರು ಯಾಕೆ ವೈದಿಕ ಧರ್ಮವನ್ನೇ ಅದನ್ನು ಧಿಕ್ಕರಿಸಿ ನಡೆದಂತ ಮಹಾಪುರುಷ, ಯಾಕೆ ಆರತಿ ಅವರಲ್ಲಿ ವೈಜ್ಞಾನಿಕ ಚಿಂತನೆ ಆದ್ರೂ ಯಾಕೆ ಆ ಮನಸ್ಥಿತಿ ಬೆಳೀತು? ಅವರಲ್ಲಿ ಏನ್ ಕಂಡ್ರು? ಅಲ್ಲಿ ಶೈವ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಹುಟ್ಟಿದಂಥವ್ರು ನಿಜ, ವೈದಿಕ ಸಂಪ್ರದಾಯವನ್ನ ಧಿಕ್ಕರಿಸರು. ಯಾಕೆ ಧಿಕ್ಕರಿಸಿತು ಅಂದ್ರೆ, ಇವರು 8ನೇ ವಯಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಅವರ ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರ ಅಂದ್ರೆ ಉಪನಯನ ಮಾಡಬೇಕು ಅಂತೇಳಿ ಮಾಡ್ತಾರೆ. ಆಗ ಉಪನಯನ ಮಾಡ್ತಿರ್ಬೇಕಾದ್ರೆ ಮಗು ಆಟ ಆಡ್ತಾ ಇರುತ್ತೆ, ಹೋಗಿ ಕರೀತಾರೆ, ಬಾರಪ್ಪ ನಿಮ್ಗೆ ಉಪನಯನ ಮಾಡಬೇಕು ಬಾಕಂದ ಅಂತ ಬಸವಣ್ಣನ ಕರೆದಾಗ ಯೋಚನೆ ಮಾಡಿ ಕೂತ್ಕೊಳ್ತಾನೆ, ನನಗೆ ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ ಅಂತ ಗದರಿಕೊಳ್ತಾರೆ. ಅಪ್ಪ, ನಮ್ಮ ಮನೆಯಲ್ಲಿ ಅಕ್ಕ ಇದ್ದಾಳೆ, ಅಕ್ಕ ನಾಗಲಾಂಬಿಕೆ ಇದ್ದಾಳೆ, ಅವಳಿಗೆ ಫಸ್ಟ್ ನೀವು ಹಿರಿಯಳು, ಅವಳಿಗೆ ನೀವು ಉಪನಯನ ಮಾಡಿ, ಅಕ್ಕನಿಗೆ ಉಪನಯನ ಮಾಡಿದ್ಮೇಲೆ ನಾನು ಮಾಡಿಸ್ಕೊಳ್ತೀನಿ. ಅವರು ಅಲ್ಲೇ ಒಂದು ಲಿಂಗ ತಾರತಮ್ಯವನ್ನು ವಿರೋಧ ಮಾಡಿದ್ರು. ಬಾಲ್ಯದಲ್ಲೇ ಲಿಂಗ ತಾರತಮ್ಯವನ್ನು ವಿರೋಧ ಮಾಡಿ ಸಮಾನತೆನೇ ಆಗ್ಲೇ ವೈಚಾರಿಕ ಮನೋಭಾವ ಪ್ರಜ್ಞೆ ಬಸವಣ್ಣನವರಿಗೆ ಆಗ್ಲೇ ಬಾಲ್ಯದಲ್ಲಿತ್ತು. ಆಗ ಇಲ್ಲಪ್ಪ, ನಮ್ಮ ಸಂಪ್ರದಾಯದ ಪ್ರಕಾರ ಈ ಸಂಸ್ಕಾರ ಕೊಡ್ತಕ್ಕಂಥ ಹೆಣ್ಣು ಮಗಳಿಗೆಲ್ಲ ಗಂಡು ಮಗಳಿಗೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅಕ್ಕನಿಗಿಲ್ಲದ ಉಪನಯನ ನನಗೂ ಬೇಡ ಅಂತೇಳಿ ತಂದೆ ತಾಯಿಗಳನ್ನ ಮಾತನ್ನ ಧಿಕ್ಕರಿಸಿ ತನ್ನ ಮನೆಯ ನೆರಳನ್ನೂ ಕೂಡ ನೆನೆಯದೆ ಐಶ್ವರ್ಯವನ್ನೂ ಕೂಡ ತ್ಯಜಿಸಿ ಮನೆ ಬಿಟ್ಟು ಅವನು ಎಲ್ಲಿ ಬರ್ತಾರೆ, ಕಪ್ಪಡಿ ಕೂಡ ಸಂಗಮನಾಥ ಸನ್ನಿಧಿಗೆ ಬಂದು. ಸರಿ, ಮತ್ತೊಂದು ಬಸವವಾದಿ ಶರಣರ ದೃಷ್ಟಿ ಕಾಯಕ ಅಂತಂದ್ರೆ ಒಳ್ಳೆ ಪ್ರಶ್ನೆ ಸಂಪತ್ ಸರ್, ಒಳ್ಳೆ ಪ್ರಶ್ನೆ ಕೇಳಿದ. ಬಸವಾದಿ ಶರಣರು, ಬಸವಣ್ಣಗಿಂತ ಬಸವಾದಿ ಶರಣರು ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಕಾಯಕದಲ್ಲಿ ಕೈಲಾಸವನ್ನು ಕಂಡುಕೊಂಡ್ರು. ಅದಕ್ಕೆ ಹೇಳ್ತಾರೆ, ಕಾಯಕವೇ ಕೈಲಾಸ ಕರ್ತವ್ಯದ ಉದ್ದೇಶ. ಕಾಯಕವೇ ಕೈಲಾಸ ಕರ್ತವ್ಯದ ಉದ್ದೇಶ ಅಂತ ಹೇಳಿದ್ರು. ಕಾಯಕದಲ್ಲಿ ಕಂಡುಕೊಂಡ್ರು. ಕಾಯಕ ಅಂದ್ರೆ ಕೆಲಸ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಉದರ ನಿಮಿತ್ತಕ್ಕೆ ಕೈಗೊಂಡಂತ ಉದ್ಯೋಗ ಎಂಬಷ್ಟ ಭಾವನೆ ಅಲ್ಲ. ಬಸವಾದಿ ಶರಣರ ದೃಷ್ಟಿಯಲ್ಲಿ ಕಾಯಕ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಜನ್ಮ ತಳೆದ ಮೇಲೆ ಪ್ರತಿಯೊಬ್ಬರು ತಮ್ಮ ಜೀವನ ನಿರ್ವಹಣೆಗಾಗಿ ದುಡಿಬೇಕು. ಇನ್ನೊಬ್ಬರ ದುಡಿ ಮೇಲೆ ಜೀವಿಸುವುದು ಅವನ ಹಕ್ಕಲ್ಲ. ಅವಲಂಬಿ ಆಗಬಾರ್ದು. ದುಡಿಮೆಯನ್ನು ನಂಬಿ ಬೆವರು ಸುರಿಸಿ ದುಡಿಮೆ ಮಾಡಬೇಕು. ಇನ್ನೊಬ್ಬರ ದುಡಿ ಮೇಲೆ ಜೀವಿಸುವಂಥದ್ದು ಭಗವಂತ ನಮಗೆ ಕೊಟ್ಟಿಲ್ಲ. ಏನಾದ್ರು ಒಂದು ಕಾಯಕವನ್ನು ಮಾಡಬೇಕು. ಕಾಯಕ ಅಂದ್ರೆ ಕೆಲಸ ಅಂದ್ರೆ ಕೆಲಸ, ಎಲ್ಲಾ ಕೆಲಸನೂ ಕೂಡ ಕಾಯಕ ಅಂತ ತಿಳ್ಕೊಬಾರ್ದು. ಯಾರೊಬ್ರು ಹೇಳ್ತಿರು, ನಿಮ್ದೇನ್ ಕೆಲಸ ಅಂದ್ರೆ ನಮ್ದು ಮಾಮೂಲಿ ಇದ್ದೇ ಅದೇ ಮೇಸ್ಟ್ರೆ ಕಾಯಕ ಅಂದ್ರು. ಏನ್ ಕಾಯಕ ಅಂದ್ರೆ ಇಸ್ಪೇಟ್ ಆಡ್ಸೋದು ಒಂದು ಕಾಯಕ ಅಂತಿದ್ರು ಬಂಧುಗಳು. ಇದು ಕಾಯಕ, ಇಸ್ಪೇಟ್ ಆಡ್ತಕ್ಕಂಥದ್ದು ಕಾಯಕ ಅಲ್ಲ. ಬಸವಣ್ಣವ್ರ ದೃಷ್ಟಿಯಲ್ಲಿ ಕಾಯಕ ಅಂತಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ವ್ಯಕ್ತಿ ತಮ್ಮ ಜೀವನ ನಿರ್ವಹಣೆಗೆ ಕಾಯಕವನ್ನು ಕೈಗೊಳ್ಬೇಕು, ದುಡಿಮೆ ಮಾಡಬೇಕು. ಆ ದುಡಿಮೆಯಲ್ಲಿ ಬಂದಂಥದ್ದನ್ನ 4 ಜನರಿಗೆ ಹಂಚಬೇಕು. ನಾವು ಕೈಗೊಂಡಂಥ ಕಾಯಕ ಅದು ಸಮಾಜಮುಖಿಯಾಗಿರ್ಬೇಕು. ನಾವು ಕೈಗೊಂಡಂಥ ಕೆಲಸ ಇದೆಯಲ್ಲ, ಕಾಯಕ ಇದೆಯಲ್ಲ, ಅದು ಸಮಾಜಮುಖಿಯಾಗಿರ್ಬೇಕು. ಆ ಕಾಯಕ ಯಾರಿಗೂ ಕೂಡ ನೋವನ್ನು ತರಬಾರ್ದು. ನಾವು ಬಂದಂಥ ಕಾಯಕದಿಂದ
ಬಂದಂಥ ಹಣದಿಂದ ಮಾತ್ರ ಅದು ದಾಸೋಹಕ್ಕೆ ಸಲ್ಲುತ್ತದೆ. ದಾಸೋಹ ಎಂಬತಕ್ಕಂಥ ಪದ ಬಸವಾದಿ ಶರಣರು ಮತ್ತು ಕಾಯಕ ಎಂಬತಕ್ಕಂಥ ಪದ ಬಸವಾದಿ ಶರಣರು ಈ ಸಮಾಜಕ್ಕೆ ಕೊಟ್ಟಂಥ ಅಮೂಲ್ಯವಾದಂಥ ಕೊಡುಗೆ ಅಂದರೆ ತಪ್ಪಾಗಲಾರದು. ದಾಸೋಹ, ಥ ಸೋಹ, ನಾನು ದಾಸನಾಗಿದ್ದೇನೆ, ಬೇರೆ ಬಂದವರಿಗೆ ನಾನು ದಾಸನಾಗಿದ್ದೀನಿ, ಕೊಡ್ತಾ ಇದ್ದೀನಿ. ದಾನನೇ ಬೇರೆ, ದಾಸೋಹನೇ ಬೇರೆ. ಸೋಹಂ ಎಂದೆನಿಸದಿರೆಯ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳ್ತಾರೆ. ಸ್ವಾಹ ಸ್ವಾಹ ಅನ್ನೋದಕ್ಕಿಂತ ದಾಸೋಹ ದಾಸೋಹ ಹಂಚು. ಅದಕ್ಕೆ ಹೇಳ್ತಾರೆ ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ, ಕೋಳಿಯೊಂದು ಗುಡ್ಗ ಕಂಡರೆ ತನ್ನ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವ. ಮಾನವ ಕಾಗೆ ಕೋಳಿಗಿಂತ ಕಷ್ಟ ನೋಡಿ. ಅಂತ ಎಲ್ಲ ಪ್ರಾಣಿಗಳಿಗೂ ಕೂಡ ಸಹಕಾರ ಭಾವನೆ ಇದೆ, ಹಂಚಿ ತಿನ್ನುವಂಥ ಭಾವನೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಸಹಕಾರಕ್ಕೆ ಒಂದು ಕ್ಷೇತ್ರನೇ ಇದೆ ಸರ್ಕಾರದಲ್ಲಿ. ಅಲ್ಲೇ ಒಬ್ರಿಗೊಬ್ರು ಸಹಕಾರ ಇಲ್ಲ. ಇಂಥ ಸಹಕಾರ ಭಾವನೆಯನ್ನ 12ನೇ ಶತಮಾನದಲ್ಲಿ ಬಸವಣ್ಣ ಆಗ್ಲೇ ಹೇಳ್ಕೊಟ್ಟ. ನೋಡಪ್ಪ, ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ಬೇಕು, ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ಬೇಕು. ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠವಾದಂಥ ಪ್ರಾಣಿ ಮನುಷ್ಯ ಪ್ರಾಣಿ. ನಿನಗೆ ವೈಚಾರಿಕ ಬುದ್ಧಿ ಇದೆ, ವಿಚಾರವಂತ ಬುದ್ಧಿ ಇದೆ, ಹಂಚ್ಕೊಂಡು ತಿನ್ನುವಂತ. ಈಗ ನೋಡಿ ಸಂಪತ್ ಸರ್ ಅವರೇ, ಒಂದು ಇರುವೆ ನೋಡಿ, ಸಕ್ಕರೆಗಳು ಎಲ್ಲ ಸಿಕ್ಕಿದ್ರೆ ತಕ್ಷಣ ತನ್ನ ಕಡೆಯವರೆಲ್ಲ ಕರ್ಕೊಂಡ್ಬಂದು ಆ ಗೋಡೆಗಳ ಮೇಲೆಲ್ಲ ನೋಡಿ ಹೋಗ್ತವೆ. ಹೆಂಗ್ ಹೋಗ್ತವೆ? ಎಲ್ಲಿ ಕಂಡ್ರಿ? ಸಿಹಿ ಕಂಡ ತಕ್ಷಣ ಅವು ಎಲ್ಲ ಒಗ್ಗಟ್ಟಾಗ್ಬಿಡ್ತವೆ. ಕೋಳಿ ಕುಡುಕ್ ತಕ್ಷಣ ಕೋಕೋ ಅಂತ ಕೂಕತ್ತೆ, ಕಾಗೆ ಕಾ 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 ಅಂತ ಕೂಕತ್ತೆ, ಹಂಚ್ಕೊಂಡು ತಿನ್ನೋಣ ಅಂತ. ಆದ್ರೆ ಮನುಷ್ಯನಿಗೆ ಸ್ವಾರ್ಥ ಭಾವನೆ. ಈ ಸ್ವಾರ್ಥ ಭಾವನೆ ಬೇಡ, ಕಾಯಕದಿಂದ ಬದುಕಬೇಕು ಅಂತ ಹೇಳ್ಕೊಟ್ಟಂತವ್ರು ಅಣ್ಣ ಬಸವಣ್ಣನವರು. ಇನ್ನೊಂದು ಹೇಳ್ಬೇಕು ಸಂಪತ್ ಸರ್ ಅವರೇ, ಇವತ್ತು ನಾವು ನಮ್ಮ ಮನೆತನದ ಹೆಸರುಗಳನ್ನ ನಾವು ಹೆಸರು ಹೇಳಿರ್ತೇವೆ. ಮನು ಬಡಿಗಾರ್ ಅಂತೀವಿ, ಸಿದ್ದಪ್ಪ ಶಾನಭೋಗ್ ಅಂತೀವಿ, ನಂಜಪ್ಪ ಪಟೇಲ್ ಅಂತೀವಿ. ಇವೆಲ್ಲ ನಮ್ಮ ಮನೆತನದ ಹೆಸರುಗಳು. ಆದರೆ ನಾವು ನಂಬಬೇಕಾದಂಥ ವಿಚಾರ ಯಾವುದಪ್ಪ ಅಂದರೆ, ನಮ್ಮ ಬಸವಾದಿ ಶರಣರು ತಮ್ಮ ಕಾಯಕದ ಹೆಸರನ್ನ ತಮ್ಮ ಹೆಸರಿನ ಮುಂದೆ ಸೇರಿಸ್ಕೊಳ್ತಾ ಇದ್ರು. ತಾವು ಏನು ಕಾಯಕ ಮಾಡ್ತಾ ಇದೀವಿ ಅದರ ಹೆಸರನ್ನ ತಮ್ಮ ಹೆಸರಿನ ಮುಂದೆ ಸೇರಿಸ್ಕೊಳ್ತಾ ಇದ್ರು. ಕುಲ ಕಸುಬುಗಿಂದ ಕಂಠ ಅನ್ಬೋದು. ಉದಾಹರಣೆಗೆ ಅಡಪದ ಅಪ್ಪಣ್ಣ, ಮಡಿವಾಳ ಮಾಚಯ್ಯ, ನೂರಿ ಚಂದಯ್ಯ, ವೃತ್ತಿಯನ್ನು ಕೂಡ ಜೇಡ್ರ ದಾಸಿಮಯ್ಯ, ಸುಗುಳೆ ಶಂಕವ್ವ, ದಾರ್ಶನಿಕರು, ಎಲ್ಲ ದಾರ್ಶನಿಕರು. ತಾವು ಮಾಡುವಂತ ಕಾಯಕವನ್ನ ತಮ್ಮ ಹೆಸರಿನ ಮುಂದೆ ಸಂತೋಷವಾಗಿ ಗುರ್ತು ಮಾಡಿಕೊಳ್ಳಿ ಸರ್. ಹಾಗೆ ಮತ್ತೊಂದು ಮೊದಲು ಸಂಸತ್ ಅಂತ ಅನುಭವ ಮಂಟಪ ಹೇಗುಂಟು? ನಿಜವಾಗ್ಲೂ ಕೂಡ ಇವತ್ತು ನಾವು ಪ್ರಜಾಪ್ರಭುತ್ವ ಸಂಸತ್ ಅಂತ ಕರಿತೀವಿ. ಇವತ್ತು ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ನಮ್ಮ 544 ಇವರು ಸಂಸತ್ತರನ್ನ ನಾವು ಆರಿಸಿ ಕರಿತೀವಲ್ಲ, ಪಾರ್ಲಿಮೆಂಟ್ ಅಂತ ಹೇಳ್ತೀವಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣ ಆಗ್ಲೇ ಸ್ಥಾಪನೆ ಮಾಡ್ದ ಅನುಭವ ಮಂಟಪ ಅಂತ ಮಾಡಿದ ಪರಿಕಲ್ಪನೆಯನ್ನು. ಎಷ್ಟು ನಿಜವಾಗ್ಲೂ ಕೂಡ ನಾವು ಹೆಂಗ್ ತಿಳ್ಕೊಳ್ಬೇಕು ಅಂದ್ರೆ, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ದ. ಅದಕ್ಕೆ ಒಳ್ಳೆ ಜ್ಞಾನಿಗಳಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುವನ್ನ ಶೂನ್ಯ ಪೀಠದ ಅಧ್ಯಕ್ಷರನ್ನಾಗಿ ಮಾಡ್ದ. ಆ ಅನುಭವ ಮಂಟಪಕ್ಕೆ ವರ್ಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಹೆಣ್ಣು ಗಂಡು ಎಂಬತಕ್ಕಂಥ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಸಮ್ಮಿಳಿತವನ್ನ ಮಾಡ್ದ. ಆ ಅನುಭವ ಮಂಟಪದಲ್ಲಿ ಈಗಿನಾಗಿ ಸಂಸತ್ನಲ್ಲಿ ಪೇಪರ್ ಎಸೆದು ಮೈಕ್ ಎಸೆದು ಈ ತರ ಮಾಡ್ತಿರ್ಲಿಲ್ಲ. ಆಗ ಎಲ್ಲಾ ವಿಚಾರವನ್ನು ಅಲ್ಲಿ ಎಲ್ಲರೂ ಕೂತ್ಕೊಂಡು ವಿನಿಮಯ ಮಾಡ್ತಾ ಇದ್ರು. ವಿನಿಮಯ ಮಾಡಿಕೊಂಡು ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ರು. ಅಲ್ಲಿ ಜಾತಿ ಭೇದ ಇರಲಿಲ್ಲ, ಹೆಣ್ಣು ಗಂಡು ಎಂಬತಕ್ಕಂಥ ಭೇದ ಇರಲಿಲ್ಲ, ಭಾಷಾ ಭೇದ ಇರಲಿಲ್ಲ, ಯಾವ ಭೇದವೂ ಕೂಡ ವರ್ಗ ಭೇದ ಅಂತಕ್ಕಂಥದ್ದೇ ಸಮಾನತೆಯನ್ನು ತಂದುಕೊಟ್ಟ. ಅದಕ್ಕೆ ಇವತ್ತು ಬಸವಣ್ಣ 800 ವರ್ಷಗಳು ಕಳೆದರೂ ಕೂಡ ಇನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ಬಸವಣ್ಣ ಉಳ್ಕೊಂಡಿದ್ದಾನೆ ಅಂದ್ರೆ ಇದೇ ಕಾರಣಕ್ಕೆ. ಅದಕ್ಕೆ ಈಗ ನಾನು ಬರ್ತೇನೆ ಸಮಾನತೆಗೋಸ್ಕರ. 8 ವರ್ಷಗಳ ಹಿಂದಿನ ಬಸವಣ್ಣ ಇಂದಿಗೂ ಪ್ರಸ್ತುತ ಹೇಗೆ? ಒಳ್ಳೆ ಪಾಯಿಂಟ್ ಸಂಪತ್ ಅವರೇ. ಬಸವಣ್ಣ ಹೇಳ್ತಾನೆ, ಜಾತಿ ಮುಖ್ಯವಲ್ಲ, ಈ ಜಾತಿ ಪದ್ಧತಿ ಇರತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಜಾತಿಗಿಂತ ನೀತಿ ಮುಖ್ಯ. ಎಂತ ಮಾತು ಹೇಳ್ತಾನೆ ಅಂದ್ರೆ, ಶೆಟ್ಟಿ ಎಂಬೆನೆ ಸಿರಿಯಾಳನ, ದೋಹಾರನೆಂಬೆನೆ ಕಕ್ಕಯ್ಯನ, ಮಾದಾರನೆಂಬೆನೆ ಚೆನ್ನಯ್ಯನ, ನಾನು ಆರುವನೆಂದರೆ ಕೂಡ್ಲ ಸಂಗಮ ದೇವ ನಗುವನೆಯ. ನೋಡಿ ಹೆಂಗ್ ಹೇಳ್ತಾನೆ. ಅದ್ರ ತಾತ್ಪರ್ಯ
ಬಟ್ಟೆ ಒಗೆದ ತಕ್ಷಣ ಮಡಿವಾಳ ಅಂತ ಅಂದಿದ್ದಾರೆ. ಕಮ್ಮಾರ ಕೆಲಸವನ್ನು ಮಾಡಿದ್ರೆ ಕಮ್ಮಾರಗಾರಿಕೆಯಿಂದ ಬಂದಿದೆ. ಕ್ಷೌರಿಕರಿಂದ ಅಡಪದ ಅಪ್ಪಣ ಇದು 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 ಕಾಯಕವೇ ಹೊರತು ಇದು ಜಾತಿ ಇರಬೇಕಂಥದ್ದು ಮುಖ್ಯವಲ್ಲ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಕ್ಕೆ ಸಾಲಿಗನಾದ. ನೋಡಿ ತಮ್ಮ ನೋಡಿ ಶಿಕ್ಷಕರೇ, ಒಳ್ಳೆ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ನಾವು ಜಾತಿ ಅಂತ ಯಾವುದನ್ನ ಕರಿತೀವಿ ಅದು ತಪ್ಪು ಕಲ್ಪನೆ. 12ನೇ ಶತಮಾನದಲ್ಲಿ ಮಹಾವಿಶ್ವಗುರು ಇವತ್ತು ಅದನ್ನು ಆಗಲೇ ಸಾರಿದ್ದಾರೆ. ಜಾತಿ ಅನ್ನೋದಕ್ಕೆ ಒಂದು ಸಂಪೂರ್ಣವಾದಂಥ ಅರ್ಥವನ್ನ ಕೊಟ್ಟಿದ್ದಾರೆ. ಈಗ ಸರ್ ಹೇಳ್ತಾ ಇದ್ದಾರೆ, ಮುಂದುವರಿಸಿ ಸರ್. ಅವರು ಈ ಸಮಾನತೆಯನ್ನು ಮಾಡಿ ಅದರ ಸಂಕೇತ ಪೂಜೆ ಮಾಡಲಿಕ್ಕೆ ಅಂತೇಳಿ ಇಷ್ಟಲಿಂಗವನ್ನು ಕೊಟ್ಟರು. ಆ ಇಷ್ಟಲಿಂಗ, ಆ ಲಿಂಗ ಅಂತಕ್ಕಂಥದ್ದು ಉಪಾಸನೆಯ ವಿಧಾನವೇ ಹೊರತು, ಪೂಜೆಯ ವಿಧಾನವೇ ಹೊರತು ಜಾತಿ ವಿಧಾನವಲ್ಲ. ಅದು ಹೆಂಗೆ ಯಾರು ಸನ್ನಡತೆ ಇಲ್ಲಿ ತಿಳ್ಕೋಬೇಕು. ಸನ್ನಡತೆ, ಸದಾಚಾರ, ಸದ್ಗುಣ, ನೀತಿವಂತವ್ರು ಯಾರು ಕೂಡ ಅದನ್ನ ಗುರುವಿಂದ ದೀಕ್ಷೆ ಮಾಡ್ಕೋಬಹುದು. ಆಚಾರ ವಿಚಾರಗಳು ಶುದ್ಧವಾಗಿರಬೇಕು. ಆ ಲಿಂಗ ಹೇಗಿದೆ ಅಂತಕ್ಕಂಥದ್ದು ನಾವು ಹೇಳ್ತಾರೆ ಬಸವಣ್ಣವರು. ಭಗವಂತ ನಿರಾಕಾರ, ಅವನಿಗೆ ಆಕಾರ ಇಲ್ಲ. ಅದನ್ನ ಹೆಂಗೆ ಹೇಳ್ತಾರೆ? ಜಗದಗಲ, ಮಿಗಿಹೆಗಲ, ಮುಗಿಲಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕಮಲಕ್ಕೆ ಬಂದು ಚುರುಕಾದಿದೆಯ. ಲಿಂಗವೋ ನೋಡಿ, ಅದರ ಪಿಂಡ ಯಾತ್ರ ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ರೂಪವನ್ನ ಲಿಂಗದ ರೂಪದಲ್ಲಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ರೆ ಬಸವಾದಿ ಶರಣರು ಯಾವುದೇ ಗುಡಿ ಗುಂಡಾರಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಗುಡಿ ಗುಂಡಾರಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಶ್ರೀಮಂತರು ದೇವಸ್ಥಾನವನ್ನು ಕಟ್ಟಿಸ್ತಾರೆ, ಚಿನ್ನದ ಕಿರೀಟವನ್ನು ಮಾಡಿಸ್ತಾರೆ, ಬೆಳ್ಳಿಯಪ್ಪ ಇದನ್ನು ಮಾಡಿಸ್ಕೊಡ್ತಾರೆ. ಎಂತ ಮಾತು ಹೇಳ್ತಾರೆ ಒಂದು ವಚನದಲ್ಲಿ ಅಂದರೆ, ಸರ್, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ. ನೋಡಿ, ನಾನೇನು ಮಾಡ್ಲಿಕ್ಕಾಗಿಲ್ಲ, ಬಡವಯ್ಯ. ಮಾಡ್ಕೊಡ್ತಾರೆ, ಏನೇನೋ ಮಾಡ್ತಾರೆ. ದೇವಸ್ಥಾನ ಕಟ್ಟಿಸ್ತಾರೆ, ಕಲಸ ಹಾಕಿಸ್ತಾರೆ, ಚಿನ್ನದ ಕಿರೀಟ ಹಾಕಿಸ್ತಾರೆ, ಚಿನ್ನದ ಕೊಳಗ ಮಾಡಿಸ್ತಾರೆ. ನನ್ನ ಹತ್ರ ಏನೂ ಆಗೋದಿಲ್ಲ, ನಾನು ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವಣ್ಣ ಕಲಸವಯ್ಯ. ಸ್ಥಾವರ ಕಳಿಗುಂಟು, ಜಂಗಮಕ್ಕೆ ಅಳಿವಿಲ್ಲ. ನೋಡಿ ಎಂತ ಮಾತು. ಈ ಸ್ಥಾವರ ದೇವಸ್ಥಾನಗಳಿಗೆ ಅಳಿವುಂಟು, ಈ ಜಂಗಮನಿಗೆ ಸ್ಥಾವರ ಕಳಿಗುಂಟು, ಜಂಗಮನಿಗೆ ಜಂಗಮ ಮ ಜಗತ್ತನ್ನ ಗಮಿಸುವನು ಯಾವನೋ ಅವನು ಜಂಗಮ, ಅವನಿಗೆ ಅಳಿವಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ ಆ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಇವೆಲ್ಲವನ್ನು ಕೂಡ ನೋಡಿದಾಗ, ಈಗ ನೀವು ದೇವಸ್ಥಾನಗಳ ನಾಡು ಕೇರಳ, ಅಲ್ಲಿ ಗುಡ್ಡಗಾಡಿನಲ್ಲಿ ಅನೇಕ ನೋಡಿ, ಅಲ್ಲಿ ದೇವಸ್ಥಾನಗಳಿದ್ದು, ಮಸೀದಿಗಳಿದ್ದು, ಚರ್ಚ್ಗಳಿದ್ದು, ಈ ಭೂಕಂಪ ಆದಾಗ ಅವೆಲ್ಲವೂ ಕೂಡ ನಾಶವೇ ಆಗುತ್ತೆ. ಆಗಿದ್ಮೇಲೆ ನಮ್ಗೆ ಕಾಪಾಡಬೇಕಾಗಿತ್ತಲ್ಲ ಅಲ್ವಾ ಸರ್? ಆಗ್ಲೇ ಅದು ಎಷ್ಟೊಂದು ವೈಚಾರಿಕ ಪ್ರಜ್ಞೆ ಮತ್ತು ಭಕ್ತಪೂರ್ವಕ ಅದನ್ನ ಚಿಂತನೆ ಮಾಡಿ. ಪ್ರಕೃತಿಗೆ ಮುಂದೆ ನಾವು ಏನೇನೂ ಅಲ್ಲ, ಪ್ರಕೃತಿ ಸೃಷ್ಟಿಯ ಮುಂದೆ ನಾವು ಏನೇನೂ ಅಲ್ಲ. ನೋಡಿ ಸಂಪತ್ ಸರ್ ಅವರೇ, ಬಸವಣ್ಣನ ನಾವು ಏನೇ ಮಾಡಿ ಆ ಬಸವಣ್ಣ ಕೊಟ್ಟಿರ್ತಕ್ಕಂಥ ಸಪ್ತ ಸೂತ್ರಗಳಿದೆಯಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬಿಟ್ಟು ಸಾಕು. ಅದೇನು ಸಪ್ತ ಸೂತ್ರ? ಅದು ಎಷ್ಟು ಸರಳವಾಗಿದೆ ಅಂದ್ರೆ, ಬಸವಣ್ಣನ ಸಾಹಿತ್ಯಕ್ಕೆ ರಾಜಾಶ್ರಯ ಇರಲಿಲ್ಲ. ಯೋಚನೆ ಮಾಡ್ಬೇಕಾದ್ರೆ ನಾವು ಎಲ್ಲ ಪಂಪ ಇರ್ಬೋದು, ರನ್ನ ಇರ್ಬೋದು, ಏನವರು ಕಾವ್ಯಗಳನ್ನ ಬರೆದಿದ್ದಾರೋ ಎಲ್ಲರಿಗೂ ರಾಜಾಶ್ರಯ ಇತ್ತು, ಪ್ರೋತ್ಸಾಹ ಇತ್ತು. ನಮ್ಮ ವಚನ ಸಾಹಿತ್ಯಕ್ಕೆ ರಾಜಾಶ್ರಯ ಇರಲಿಲ್ಲ. ನೀವು ಒಂದು ಮಾತು ಹೇಳಿದ್ರಿ, ವಚನ ಅಂದ್ರೆ ಅನುಭವದ ನುಡಿ. ವಚನ ಅಂದ್ರೆ ಅನುಭವದ ನುಡಿ. ವಚನ ಕೊಡು ಅಂತ ಹೇಳ್ತಾರೆ, ಮಾತು ಕೊಡು ಅಂದ್ರೆ ಆಡುವ ಮಾತೆಲ್ಲವೂ ಕೂಡ ವಚನವಾಗ್ಲಿಕ್ಕೆ ಸಾಧ್ಯವಿಲ್ಲ. ವಚನ ಅಂದ್ರೆ ಸ್ವ ಅನುಭವ, ಲೋಕಾನುಭವ, ಶಿವಾನುಭವಗಳ ಮುಕ್ತಕವೇ ವಚನ. ಒಳ್ಳೆ ಮಾತು. ಇವರು ಆದ್ಯ ವಚನಕಾರ ಜೇಡ್ರ ದಾಸಿಮೆ ಒಂದು ಮಾತನ್ನು ಹೇಳ್ತಾರೆ. ಎಂಥ ವಚನ ಅಂದ್ರೆ ಏನು ಅಂತ ಹೇಳ್ತಾರೆ ಅವರು. ವಚನ ಅಂದ್ರೆ ಏನು ಹೇಳ್ತಾರೆ ಅಂದ್ರೆ, ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಇರಿದಪ್ಪ ರಾಜ್ಯವನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ. ಅಂದ್ರೆ ಕರಿಯ ನಿತ್ತಡೆ ಆನೆ ಕೊಟ್ಟರು ಬೇಡ ಅಂತಾನೆ. ಆನೆ ಮೇಷಕ್ಕಾಗಲ್ಲ ಅಂತಲ್ಲ, ಆನೆ ಇದ್ರು ಲಕ್ಷ, ಅದು ಶತ್ರು ಲಕ್ಷ. ನಿಮ್ಗೆ ಗೊತ್ತು, ನಿಮಗೆ ಸಂಸ್ಥಾನವನ್ನೇ ಬರ್ಕೊಡ್ತಿರಿದ್ರು, ಇಂಥ ರಾಜ್ಯ ಕೊಡ್ತಿದ್ರು ನನಗೆ ಬೇಡ ಅಂತಾರೆ. ಇರಿದಪ್ಪ ಪದವಿ ಕೊಡ್ತಿರಿದ್ರು ಬೇಡ, ನಮ್ಗೊಂದು ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಸಾಕಪ್ಪ ಅಂತಿದ್ದ.
ಇವತ್ತು ದಿವಸದಲ್ಲಿ ಇರಿದಪ್ಪ ರಾಜ್ಯವನ್ನು ನೀನು ಕೊಟ್ಟುಬಿಡ್ತೇನೆ ಅಂದ್ರೂ ಕೂಡ ನನಗೆ ಬೇಡ ಅಂತ. ನಿಂಗೆ ಇನ್ನೇನು ಬೇಕು ಅಂದರೆ ಅವ ಹೇಳ್ತಾರೆ, ನನಗೆ ಶರಣರ ಸುಳ್ಳು ನುಡಿ ಇದೆಯಲ್ಲ, ಶರಣರು ಕೊಟ್ಟಿರ್ತಕ್ಕಂಥ ವಚನಗಳಿವೆಯಲ್ಲ, ಆ ವಚನಗಳನ್ನ ಕೊಟ್ಬಿಟ್ರೆ ಶಿವ ನಾನು ನಿನ್ನನ್ನೇ ಕೊಟ್ಟುಬಿಡ್ತೀನಿ ಅಂತ. ಅಂದರೆ ವಚನಕ್ಕೆ ಶಿವನೇ ಸಾಕಿ. ಎಂತ ಮಾತು ಸರ್. ಈಗ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ಬಹಳಷ್ಟು ಇದು ಗಂಭೀರವಾಗಿರುವಂಥದ್ದು, ನೀವು ಕೂಡ ಇದ್ರ ಬಗ್ಗೆ ಕೇಳಿರ್ತೀರ, ಇದ್ರ ಬಗ್ಗೆ ಕೂಡ ಮಾತಾಡಿರ್ತೀರ ಅಂತ ಕೇಳ್ತಾರೆ. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಬಸವಣ್ಣನವರ ಪಾತ್ರ ಇದೆ. ಆರ್ಥಿಕ ಅಸಮಾನತೆಯನ್ನು ಇವತ್ತು ನಾವು ಏನು ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತೀವಲ್ಲ ನೋಡಿ, ಈ ನಿರುದ್ಯೋಗ ಸಮಸ್ಯೆ ಯಾಕೆ ಉಂಟ್ಕೊಂಡಿದೆ ಅಂದರೆ, ಕೆಲಸ ಇಲ್ಲಿ ನಿರುದ್ಯೋಗ ಇಷ್ಟೇ, ಕೆಲಸ ಮಾಡುವ ಸಾಮರ್ಥ್ಯವಿದ್ದು ಕೆಲಸ ಸಿಗದಿದ್ದರೆ ನಿರುದ್ಯೋಗ ಅಂತೀವಿ. ನಿರುದ್ಯೋಗ ಅಂದರೆ ಕೆಲಸ ಮಾಡುವ ಸಾಮರ್ಥ್ಯವಿದ್ದು ಕೆಲಸ ಸಿಗದಿದ್ದರೆ ನಿರುದ್ಯೋಗ ಅಂತೀವಿ. ಮುಂದೆ ಬಸವಣ್ಣ ದೃಷ್ಟಿಯಲ್ಲಿ ಯಾವ ಕೆಲಸವೂ ಮೇಲಲ್ಲ, ಯಾವ ಕೆಲಸವೂ ಕೀಳಲ್ಲ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವರವರ ಸಾಮರ್ಥ್ಯಕ್ಕನುವಾಗಿ ಏನಾದರೂ ಒಂದು ಕೆಲಸವನ್ನ ಮಾಡಬೇಕು. ನಾನು KS ಮೌಟಿ ನಾನು ಈ ಕೆಲಸ ಮಾಡೋಕ್ಕಾಗಲ್ಲ ಅನ್ಬಾರ್ದು, ನಾನು ರೈತನ ಈ ಕೆಲಸ ಮಾಡಬಾರ್ದು, ರೈತ ನಾನು ಇನ್ನೊಂದು ಕೆಲಸ ಮಾಡಬಾರ್ದು ಅಂತ ಅನ್ಬಾರ್ದು. ಬಸವಣ್ಣವ್ರು ಹೇಳ್ತಾರೆ, ಈ ಭೂಮಿ ಮೇಲೆ ಜೀವ ಇರುವಂಥ ಎಲ್ಲದಕ್ಕೂ ಕೂಡ ಸಮಾನತೆಯನ್ನು ಕೊಟ್ಟಿದ್ದಾರೆ. ಪರಿಸರಕ್ಕೆ ಅವರು ಸಮಾನತೆಯನ್ನು ಕೊಟ್ಟಿದ್ದಾರೆ. ಅವರು ಒಂದು ಮಾತನ್ನ ಹೇಳ್ತಾರೆ, ಹೆಂಗಪ್ಪ ಅಂತಾರೆ, ನಾವೆಲ್ಲರೂ ಭಗವಂತ ಸೃಷ್ಟಿ ಮಾಡಿ ಕಳಿಸಿರ್ತಕ್ಕಂಥವ್ರು, ನಮ್ಮಲ್ಲಿ ತಾರತಮ್ಯ ಬೇಡ. ಸಾಮಾಜಿಕ ಸಮಾನತೆ ಅಂದರೆ ಅನುಭವ ಮಂಟಪಕ್ಕೆ ನಮ್ಮ ಕರ್ನಾಟಕದವರು ಮಾತ್ರ ಅಲ್ಲ ಶರಣ ಬಂಧುಗಳೇ, ನಿಮ್ಮ ಉತ್ತರ ಕಾಶ್ಮೀರದ ಒಬ್ಬ ರಾಜ ಮಹಾದೇವ, ಇವನು ಕಾಶ್ಮೀರದ ರಾಜ, ಅವನು ಬಸವಣ್ಣನ ಅನುಭವ ಮಂಟಪಕ್ಕೆ ಮಾರು ಹೋಗಿ ತನ್ನ ರಾಜ ಪದವಿಯನ್ನು ಬಿಟ್ಟು, ತನ್ನ ಹೆಂಡತಿ ಅವಳು ಕೂಡ ತನ್ನ ರಾಣಿ ಪದವಿಯನ್ನು ಬಿಟ್ಟು ಬಸವಣ್ಣನ ತತ್ವಕ್ಕೆ ಮಾರು ಹೋಗಿ ಅನುಭವ ಮಂಟಪಕ್ಕೆ ಬಂದ. ಆಫ್ಘಾನಿಸ್ತಾನದಿಂದ ಬಂದರು, ದೇಶದ ನಾನಾ ಭಾಗಗಳಿಂದ ಮುಮುಕ್ಷುಗಳು, ವಿರಾಗಿಣಿಗಳು, ವೈರಾಗಿಗಳು, ಜನಸಾಮಾನ್ಯರು, ರಾಜರು ಎಲ್ಲರೂ ಕೂಡ ಈ ಅನುಭವ ಮಂಟಪ ಅಂದರೆ ಸಾಮಾಜಿಕ ಕ್ರಾಂತಿ ಮಾಡೋಕ್ಕೋಸ್ಕರ ಅನುಭವ ಮಂಟಪದ ಕೀರ್ತಿಗೆ ಸುವಾಸನೆಗೆ ಯಾವ ರೀತಿ ದುಂಬಿಗಳು ಬರ್ತವೋ ಹಾಗೆ ದೇಶದ ನಾನಾ ಕಡೆಗಳಿಂದ ಕಲ್ಯಾಣ ಪಟ್ಟಣಕ್ಕೆ ಬಂದರು, ಅನುಭವ ಮಂಟಪಕ್ಕೆ ಸೇರ್ಕೊಂಡ್ರು. ಸಾಮಾಜಿಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಆರ್ಥಿಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಆರ್ಥಿಕ ಪರಿಹಾರಕ್ಕೆ ಒಂದೇ ಒಂದು ಕಾರಣ, ಕಾಯಕವನ್ನು ಮಾಡಿದ್ರು. ಸಾಮಾಜಿಕ ಕ್ರಾಂತಿಗೆ ಕಾರಣ ಏನು? ಎಲ್ಲ ಆಲ್ ಆರ್ ಈಕ್ವಲ್, ಎಲ್ಲರೂ ಸಮಾನ, ಎಲ್ಲರೂ ಸಮಾನತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೆಣ್ಣು ಗಂಡು ಎಂಬತಕ್ಕಂಥ ಭೇದವಿಲ್ಲದೆ ಅವರು ಇದು ತಾರತಮ್ಯವನ್ನು ಕೂಡ ಮೀರಿ 780 ಪ್ರಮಥರು 784 ಕೋಟಿ ವಚನಗಳ ರಚನೆ ಮಾಡಿದ್ದು. ಸುಮಾರು ವಚನಗಳನ್ನ ಉಳಿದವೆ, ಇನ್ನು ಕೆಲವು ವಚನಗಳು ಹಾಳಾಗಿ ಹೋಗಿವೆ. ಆಗ ಇವನು ಅವರ ಆಸ್ಥಾನದಲ್ಲಿ ಮಹಾದಂಡಯ ನಾಯಕರಾಗಿದ್ದರು. ಅವರು ಮಂತ್ರಿ ಪದವಿಗೆ ಏರಿದಂಥ ವಿಚಾರವನ್ನ ಕೇಳಿ, ಇವತ್ತು ನಾವು ಮಂತ್ರಿ ಪದವಿಯನ್ನು ಸ್ವೀಕಾರ ಮಾಡಿದಾಗ ನಮಗೆ ಇದು ಮಾಡ್ತಾರೆ, ಪ್ರಮಾಣ ವಚನವನ್ನು ಮಾಡಿಸ್ತಾರೆ. ನಾನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನೇನೋ ಹೇಳ್ತಾರೆ, ಮುಂದಕ್ಕೆ ಹೋಗ್ತಾರೆ, ದೇವರ ಆಣೆ ಇಟ್ಕೊಳ್ತಾರೆ, ತಮ್ಮ ದೇವರ ಇಷ್ಟ ಬಂದ ದೇವರ ಆಣೆಯನ್ನು ಇಟ್ಕೊಂಡೆಲ್ಲ ಪ್ರಮಾಣ ಮಾಡ್ತಾರೆ. ಬಸವಣ್ಣ ಮಂತ್ರಿ ಪದವಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಅವನು ಪ್ರಾರಂಭದಲ್ಲಿ ಕರಾಣಿಕ ವೃತ್ತಿ ಅಂದರೆ ಗುಮಾಸ್ತನಾಗಿ ಸೇರಿಕೊಂಡಂಥ ವ್ಯಕ್ತಿ ತನ್ನ ಕರ್ತೃತ್ವ ಶಕ್ತಿ, ತನ್ನ ಸತ್ಯ ಶುದ್ಧ ಕಾಯಕದಿಂದ ಅತ್ಯುಚ್ಚ ಪದವಿ ಮಂತ್ರಿ ಪದವಿಗೆ ಏರ್ದ. ಆಗ ಅವನು ಹೇಳ್ತಾನೆ, ಹೆಂಗೆ ಹೇಳ್ತಾನೆ ಅಂದರೆ, ಅನ್ನದೊಳೊಂದಗುಳ, ವಸ್ತ್ರದೊಂದು ಎಳೆಯ, ಚಿನ್ನದೊಂದು ಎಳೆಯ. ನೋಡಿ, ಅನ್ನದೊಳೊಂದಗುಳ, ವಸ್ತ್ರದೊಳೊಂದು ಎಳೆಯ, ಚಿನ್ನದೊಳೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದಡೆ ನಿಮ್ಮ ಆಣೆ, ನಿಮ್ಮ ಪ್ರಮಥರಾಣೆ ಅಂತ. ಅಂದರೆ ಸಂಗ್ರಹ ಭಾವ ಇರಲಿಲ್ಲ ಅವನಿಗೆ. ಇವತ್ತು ನಾವು ಒಂದು ಸ್ವಲ್ಪ ಇದಾದ ತಕ್ಷಣ ಇವತ್ತು ನಾವು ನೋಡಿದ್ರಿ, ಇವತ್ತು ID ರೆಡಿ ಆಯಿತು, ಅವರು ಬಾತ್ರೂಮ್ನಲ್ಲಿ ಟೈಲ್ಸ್ ಒಳಗಡೆ ಹಣ ಇಟ್ಟಿದಂತೆ, ನೀರು ಹೋಗುವಂಥ ಪೈಪ್ಗಳಿಗೆ ಊತ ಹಾಕಿದಂತೆ ಹಣವ, ಇಷ್ಟೆಲ್ಲ ಇರುವ ಸಂದರ್ಭದಲ್ಲಿ ಬಸವಣ್ಣ ಆಗಲಿರದ ನನಗೆ ಒಂದು ಸ್ವಲ್ಪವೂ ಕೂಡ ಬೇಡ, ನಾನು ಈಶ ಸೇವೆ ಮಾಡಬೇಕೇ ಹೊರತು ಜನಸೇವೆ ಮಾಡಬೇಕೇ ಹೊರತು ನಾನು ಯಾವುದನ್ನು ಮುಟ್ಟಲ್ಲ. ಬಿಡ್ತಿರೋ ಒಂದು ಪುರಾಣದಲ್ಲಿ ಓದಿ, ನಾನು ಸರ್ಕಾರ ಕೆಲಸ ಮಾಡುವಾಗ, ಆ ರಾಜನ ಕೆಲಸವನ್ನು ಮಾಡುವಾಗ ರಾಜನ ಖರ್ಚಿನ ದೀಪದ ಎಣ್ಣೆ ಉಳಿಸ್ಕೊಳ್ತಾ ಇರುತ್ತೆ. ಆ ಸರ್ಕಾರದ ಕೆಲಸ ಮಾಡ್ಬೇಕಾದ್ರೆ, ರಾಜನ ಕೆಲಸವನ್ನು ಮಾಡ್ಬೇಕಾದ್ರೆ
ತನ್ನ ಬಂಡಾರ ಅದು ಮಹಾದಂಡನಾಯಕರ ಕೆಲಸವನ್ನು ಮಾಡ್ಬೇಕಾರೆ ಅದು ಮುಗಿದ ಮೇಲೆ ತನ್ನ ಕೆಲಸವನ್ನು ಮಾಡ್ಬೇಕಾರೆ ತಮ್ಮ ಮನೆಯ ದೀಪವನ್ನು ಹಚ್ಕೊತಾ ಇರುತ್ತೆ. ಯೋಚನೆ ಮಾಡಿ ಬಂದು ಇವತ್ತು ನಾವು ದೇವ್ರ ಕಾರ್ಯ ಸಾಕು ಎರಡು ಕೂಡ ಇವತ್ತು ಸ್ವಕಾರ್ಯ ದೇವಕಾರ್ಯ ಎರಡು ಆಗ್ತವೆ. ಆದ್ರೆ ಅಣ್ಣ ಬಸವಣ್ಣ ರಾಜನ ಕೆಲಸಕ್ಕೆ ಆ ಸರ್ಕಾರದ ಕೆಲಸಕ್ಕೆ ಏನ್ ಬೇಕಾದ್ರೆ ಸರ್ಕಾರದ ಹಣದಿಂದ ದೀಪ ಉರಿಸ್ಕೊತಾ ಇದ್ದ, ಚಿಮಣಿ ಹಚ್ಕೊತಾ ಇದ್ದ. ಅದು ಮುಗಿದ ತಕ್ಷಣ ಅದು ಆರಿಸ್ಬಿಟ್ಟು ತಮ್ಮ ಮನೆಯ ದೀಪವನ್ನ ಹಚ್ಕೊಳ್ತಾ ಇದ್ದ. ದೊಡ್ಡ ಮಾತು ನೋಡಿ ಸಂಪತ್ ಸರ್ ಅವರೇ, ಒಬ್ಬ ಮಹಾನ್ ವ್ಯಕ್ತಿ ಹಿಂದೆ ಒಬ್ಬ ಸ್ತ್ರೀ ಇದ್ದೇ ಇರ್ತಾರೆ. ಒಬ್ಬ ಮಹಾನ್ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದೇ ಇರ್ತಾರೆ. ಶ್ರೀ ಖಂಡಿತ ಶಿವಾಜಿ ಮಹಾರಾಜನ ಮುಂದೆ ಜೀಜಾಬಾಯಿ ಇರ್ಬೋದು, ಮಹಾತ್ಮ ಗಾಂಧಿಗೆ ಕಸ್ತೂರಿಬಾ ಇರ್ಬೋದು, ಅಂಬೇಡ್ಕರ್ ಅವ್ರ ತಾಯಿ ಇರ್ಬೋದು, ಅವರ ಅಕ್ಕ ಇರ್ಬೋದು, ಒಬ್ಬ ಮಹಾನ್ ಪುರುಷರಿದ್ದ ಒಬ್ಬ ಪುರುಷರಿರ್ತಾರೆ. ಇಲ್ಲಿ ಒಂದು ಸಾರಿ ಬಸವಣ್ಣನ ಮನೆಯಲ್ಲಿ ಕಳ್ಳತನ ಆಗೋಯ್ತಂತೆ. ಕಳ್ಳತನ ಹೆಂಗಾಯ್ತು ಅಂದರೆ ಬಸವಣ್ಣ ಮತ್ತು ಅವರ ಪತ್ನಿ ನೀಲಾಂಬಿಕೆ ಹೋಗ್ತಾ ಇರ್ಬೇಕಾದ್ರೆ ಆ ನೀಲಾಂಬಿಕೆಯ ಕಿವಿಯಲ್ಲಿ ಮುತ್ತಿನ ಓಲೆ ಇತ್ತಂತೆ. ಅದನ್ನ ಒಬ್ಬ ಕಳ್ಳ ನೋಡ್ಕೊಂಡಂತೆ. ಕಳ್ಳ ನೋಡ್ಕೊಂಡು ಅವನ ಹೆಂಡತಿ ನೀರು ತರ್ಬೇಕಾರೆ ನೋಡ್ಬಿಟ್ಟಂತೆ. ಮನೆಗೆ ಬಂದಾಗ ನೋಡ್ರಿ ನನಗೆ ಬಸವಣ್ಣವರು ಹೆಂಡತಿ ಹಾಕೊಂಡಿದ್ದಾರಲ್ಲ ನೀಲಾಂಬಿಕೆ, ಎಷ್ಟು ಚೆನ್ನಾಗಿ ಕಾಣ್ತಾಳೆ, ಅದಕ್ಕಿಂತ ಚೆನ್ನಾಗಿ ಕಾಣೋದು ಅವಳ ಕಿವಿಲಿ ಧರಿಸ್ಕೊಂಡಿರ್ತಕ್ಕಂಥ ಮುತ್ತಿನ ಓಲೆ, ನನಗೆ ಮುತ್ತಿನೋಲೆ ಬೇಕು ಅಂದ್ಲಂತ. ಕಳ್ಳ ಅನ್ನಂತೇಳಿ ನಾನು ಮಾಡ್ತಾ ಇದ್ದೆ ಕಳ್ತನ, ನಾ ಎಲ್ಲಿ ಮಾಡ್ಸಕ್ಕಲ್ಲ, ಅಯ್ಯೋ ಎಂತೆಂತ ಕಳ್ತನ ಮಾಡ್ತೀರಿ ನೀವು, ಅದು ಕರ್ಕೊಂಬರಕ್ಕಾಗಲ್ವಾ ಅಂತ ಪ್ರೇರೇಪಣೆ ಕೊಟ್ಲಂತೆ. ನೋಡಿ ಎಂತ ಇದೆ. ಆಗ ಇನ್ನು ಹೆಂಡತಿನ ಆಸೆ ತೃಪ್ತಿಪಡಿಸ್ಬೇಕಲ್ಲ ಅಂತೇಳಿ ಮಧ್ಯಾಹ್ನ ಸಮಯಕ್ಕೆ ಹೋದಂತೆ ಮಹಾಮನೆ ಅಂತ ಮಾಡಿದ್ರು. ಬಸವಣ್ಣ ಮಹಾಮನೆ ಅಂತ ಮಾಡಿದ್ರು. ಮಹಾಮನೆ ಹೆಂಗಪ್ಪ ಅಂದ್ರೆ ಲಕ್ಷದ ಮೇಲೆ 96,000 ಗಣಗಳಿಗೆ ದಿನತ್ತೂ ಕೂಡ ಉಣಬಡಿಸ್ತಾ ಇದ್ರು. ಎಷ್ಟು? ಲಕ್ಷದ ಮೇಲೆ 96,000 ಗಣಗಳಿಗೆ. ಇವತ್ತು ನಾವು ನಮ್ಮ ಮನೆಗೆ 4-5 ಜನ ನೆಂಟರು ಬಂದ್ಬಿಟ್ರೆ ಬಿಡ್ತೀವಿ. ಹೆಂಡತಿ ಗಂಡನ ನೋಡ್ತಾರೆ, ಕಿವಿ ಎತ್ನಾಗೆ ಗಂಡ ಹೆಂಡತಿ ನೋಡ್ತಾರೆ. ಆದ್ರೆ ಲಕ್ಷದ ಮೇಲೆ 96,000 ಗಣಗಳಿಗೆ ಉಣಬಡಿಸ್ತಾ ಇದ್ರು ಒಂದು ಯೋಚನೆ ಮಾಡಿ. ಆಗ ಅವರು ಬೋರ್ಡ್ ಹಾಕಿದ್ರು ಅಂದ್ರೆ ಪ್ರತಿಯೊಬ್ಬರು ಕೂಡ ಮಹಾಮನೆಗೆ ಬರ್ಬೇಕಾದ್ರೆ, ದಾಸೋಹ ಇದಕ್ಕೆ ಬರ್ಬೇಕಾದ್ರೆ ಲಿಂಗವನ್ನು ಧರಿಸ್ಕೊಂಡು, ಇಷ್ಟ ಲಿಂಗವನ್ನು ಧರಿಸ್ಕೊಂಡು ಬರಬೇಕು. ಇದು ಪೂಜೆಯ ಸಂಕೇತ ಹೊರತು ಇದು ಜಾತಿ ಇದಲ್ಲ ಅಂತ ಬೋರ್ಡ್ ಹಾಕಿದ್ರು. ಇವೇನ್ ಮಾಡ್ದ, ಮನೆ ಒಳಗಡೆ ಹೋಗ್ಬೇಕಾದ್ರೆ ನನ್ ಬಿಟ್ಟರೆ ಬಿಡುವ ಅಂತ ಏನ್ ಮಾಡ್ದ, ನನ್ನ ಹತ್ರ ಲಿಂಗ ಇಲ್ವಲ್ಲ ಅಂತೇಳಿ ದಾರಿಲಿ ಒಂದು ಕಲ್ಲು ಬಿದ್ದಿತ್ತು, ಒಂದು ಕೆಂಪನ್ನ ತೆಗೆದುಕೊಂಡ, ಅದನ್ನ ಕಲ್ಲು ಹಾಕ್ಬಿಟ್ಟು ಕಟ್ಕೊಂಡು ಹಾಕೊಂಡು ಮಹಾಮನೆಗೆ ಬಂದ್ಬಿಟ್ಟ. ಅಲ್ಲಿ ಮಹಾಮನೆಯಲ್ಲಿ ನೋಡಿ ಬಸವಣ್ಣವ್ರು ಎಂತ ಗುಣ ಅಂದ್ರೆ ಹಡಪದ ಅಪ್ಪಣ್ಣ. ಆವತ್ತಿನ ಕಾಲದಲ್ಲಿ ಅವನ ಹೀನ ಕುಲ ಅಂತ ಇದ್ರು. ಅಂತ ಹಡಪದ ಅಪ್ಪಣ್ಣನನ್ನೇ ತನ್ನ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಂಡಿದ್ರು. ಯೋಚನೆ ಮಾಡಿ, ಅವರಿಗೆ ಬಸವಣ್ಣನಿಗೆ ಜಾತಿಯ ತಕ್ಕಂಥದ್ದು ಇರಲಿಲ್ಲ. ಈ ಜಾತಿಯ ತಕ್ಕಂಥ ಅವೈಜ್ಞಾನಿಕವಾಗಿದ್ದು ಒಂದು ಹಡಪದ ಅಪ್ಪಣ್ಣನನ್ನ ತನ್ನ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ರು. ಆಗ ಹಡಪದ ಅಪ್ಪಣ್ಣ ನೋಡ್ತಾ ಒಳ್ಳೆ ಕಡೆಗೆ ಲಿಂಗ ಕಟ್ಕೊಂಡ್ಬಿಟ್ಟಿದ್ದಾನೆ, ಹೋಗಪ್ಪ ಒಳಗಡೆ. ಮಧ್ಯಾಹ್ನ ಊಟ ಪ್ರಸಾದವನ್ನು ಮಾಡ್ಕೊಂಡು ಎಲ್ಲ ಆಯಿತು. ರಾತ್ರಿ ಮಲಗಿದ್ದಾರೆ. ಅದೇನು ಬಸವಣ್ಣಗೆ ಅದೇನು ಕಾಯಕ ಮಾಡಿ ನಿದ್ದೆ ಬಂದಿತ್ತು ಗೊತ್ತಿಲ್ಲ. ಒಂದು ಹೊತ್ತಿನ ಗಳಿಗೆ ಹೋಗಿ ಅವ್ರು ಮಲಗಿರುವಂಥ ಮಂಚದ ಹತ್ರ ಹೋಗ್ತಾನೆ. ಆ ನೀಲಾಂಬಿಕೆಯ ಕಿವಿಯ ಓಲೆಗೆ ಕೈ ಹಾಕ್ತಾನೆ. ತಕ್ಷಣ ಅವ್ರು ಕಿರ್ಚ್ಕೊಳ್ತಾರೆ ನೀಲಾಂಬಿಕೆ, ಸ್ವಾಮಿ ಕಳ್ಳ ಬಂದ ಎದ್ದೇಳಿ ಅಂತ. ಇವತ್ತು ನೀವು ನೋಡಿರ್ಬೇಕು, ನಮ್ಮ ಮನೇಲಿ ಹಾವು ಬಂದ್ಬಿಟ್ರೆ ಗಂಡಸ್ರ ಕರೆ ಇರ್ತಾರ. ನಮ್ಮನೆ ಗಂಡಸ್ರು ಮಕ್ಕಳು ಗಂಡಸ್ರ ಕರೆ ಇರ್ತಾರ. ನಾ ಯಾಕೆ ಜೋಕ್ ಮಾಡ್ತೀನಿ ಅಂದ್ರೆ ಇದನ್ನ ಅವ್ರಿಗೇನಪ್ಪ ಅಂದ್ರೆ ನಮ್ಮನೆ ಗಂಡಸರುಗಳು ಸೇಫ್ಟಿ ಆಗಲಿ, ಬೇರೆ ಗಂಡಸ್ರು ಕಡಿಸ್ಕೊಳ್ಳಿ ಯಾವ ಕಲಿ ಅಂತ ಅವ್ರು ಇರ್ಬೋದೋ ಏನೋ ಒಂದೇನ. ಈಗ ಹಾಗೆ ಅವಳು ಕಳ್ಳ ಬಂದ ಎದ್ದೇಳಿ ಅಂತಾರೆ. ನಿದ್ದೆ ತಕ್ಷಣ ಕಣ್ಬಿಟ್ಟು ನೋಡ್ತಾನೆ, ಎಲ್ಲಿ ನೀಲ, ಎಲ್ಲಿ ಕಳ್ಳೆಯಲ್ಲಿ, ಅಯ್ಯೋ ಇಲ್ಲಿ ನೋಡಿ ಅವನ ಕೈಲಿ ಒಂದು ಓಲೆ ಇದೆ, ಇನ್ನೊಂದು ಓಲೆ ಕೈ ಹಾಕಿದ್ದ ಅಂತಾಳೆ. ಆಗ ನಮ್ಮಂತ ರೆಬ್ಬೆ ಏನೇ ಕಿರ್ಚ್ಕೊಳ್ಳವೇನೋ, ಬಡ್ಡೆ ಮನೆ ಕಲ್ಲರ ಬಂದ್ರೆ ಹೇಳವೇನೋ, ಹಿಡ್ಕೊಳ್ಳವ ಆಗದಿರೋ ಬದ್ವಾಗಿ ಕಾಲ ತಪ್ಕೊಳ್ಳವೇನೋ. ಆದ್ರೆ ಬಸವಣ್ಣ ನೀಲಾಂಬಿಕಾ ಇವ ಕಳ್ಳನಲ್ಲ, ದೊಡ್ಡಗಳ್ಳನ ಮನೆಗೆ ಬರಿಗಳ್ಳ ಬಂದಿದ್ದಾನೆ. ಅವನ ಕೈ ನೋವಾದೀತು, ಬಿಚ್ಚಿಕೊಡಲೇ ಚಂಡಾಳೆ. ಎಂತ ಮಾತು! ಏನ್ ಸರ್ ಇದು? ಚಂಡಾಳೆ ಕೆಟ್ಟ ಪದವಲ್ಲ, ಬೈದು ಅಂತಲ್ಲ, ಹೇಗಿತ್ತು ಅಂತ ಅಷ್ಟೇ, ಕೋಪ ಅಂತಲ್ಲ. ಚಂಡ ಅಂದ್ರೆ ಕಟುಕ ಅಂತ. ಚಂಡಾಳಗಿತ್ತಿ, ಬಿಚ್ಚಿಕೊಡಲೇ ಚಂಡಾಳಗಿತ್ತಿ ಅಂದ. ಅವನಿಗೆ ಚಂಡಾಳನಿಗೆ ಅದನ್ನ ಕೊಟ್ಬಿಡು, ಅವನ ಕೈ ನೋವು ಹೋಗುತ್ತೆ ಎಂದು ಓಲ ಬಿಚ್ಚಬೇಕಾರೆ ಇಂದ. ಅದೇನು ಗರ್ಕಾಗದಾಗಲ್ಲ ಬಿಚ್ಕೊಳ್ಳೋದು ಕಿತ್ಕೊಳ್ಳೋದು. ಆದ್ರೆ ಬಸವಣ್ಣನ ಅವನ ಅಹಿಂಸಾವಾದಿ ಧ್ಯೇಯ ಹೆಂಗಿತ್ತು,
ನಾನು ದೊಡ್ಡ ಕಳ್ಳ. ಯಾಕೆ ದೊಡ್ಡ ಕಳ್ಳ? ನಿನಗೆ ಮುತ್ತಿನ ಓಲೆ ಮಾಡಿಸ್ಕೊಟ್ಟಿದ್ದೆ ನನ್ನ ತಪ್ಪು. ಪಾಪ ಅಂತವ್ ಏನೂ ಇಲ್ಲ, ಕಳ್ತನ ಮಾಡಕ್ಕೆ ಬಂದಾನೆ. ಅವನಿಗೆ ನೋವಾದಿದ್ದು ಬಿಚ್ಚಿಕೊಡಲೆ ಚಂಡಾಳಗೆತ್ತಿ ಅಂದ್ಬಿಟ್ಟ. ತಕ್ಷಣ ಆಕೆ ತನ್ನ 2 ಓಲೆಗಳನ್ನ ಬೆಚ್ಚಿ ಕೊಟ್ಟುಬಿಟ್ಟ. ಕಳ್ಳ ಹೇಗಾಗಿರ್ಬೇಕು ಅಂತ ಕಳ್ಳ ಏನು ತಟಪಟ ನಡೀತಾ ಇದ್ದಾನೆ. ಅಯ್ಯಯ್ಯೋ, ಮಹಾಮಂತ್ರಿಯ ಮನೆಗೆ ಬಂದ ಕಳ್ತನ ಮಾಡಿಸಿ ಹಾಕೊಂಡಲ್ಲಪ್ಪ, ನನಗೆ ಗಲ್ಲು ಶಿಕ್ಷೆ ಗ್ಯಾರಂಟಿ ಅಂತ ತಿಳ್ಕೊಂಡಿದ್ದ ಅವನು. ಆಗ ಬಾರಪ್ಪ ಅವಂತಾನೆ, ಬಸವಣ್ಣ ನಂದು ತಪ್ಪಾಯಿತು, ಕ್ಷಮಿಸು. ನಾನು ಗೊತ್ತಿದ್ದೇ ಬಂದಿದ್ದ ಮನೆಗೆ ಬಂದು ಕಳ್ತನ ಮಾಡಿಬಿಟ್ಟು ಕ್ಷಮಿಸು ಅಂತ. ಇಲ್ಲಪ್ಪ, ನೀನು ಕೂಡಲ ಸಂಗಮ ದೇವ ಅಂದ ಪುರ. ಅಪ್ಪ ನಾನು ಹೆಂಗಿದೆ? ಅಯ್ಯೋ, ನಿನ್ನ ಹಣೆಯಲ್ಲಿ ವಿಭೂತಿ ಇದೆ, ಕೊರಳಲ್ಲಿ ರುದ್ರಾಕ್ಷಿ ಇದೆ, ಕಟ್ಟಿದ ಇಷ್ಟಲಿಂಗ ಇದೆ, ನೀನು ಕೂಡಲ ಸಂಗಮ ದೇವ ಅಂದ. ಅಯ್ಯಪ್ಪ ಬಸವಣ್ಣ, ನನ್ನ ತಪ್ಪು ಕ್ಷಮಿಸು. ಇದು ಲಿಂಗವಲ್ಲ, ಇದು ಕಲ್ಲು ನೋಡು ಅಂತೇಳಿ ಬಿಚ್ತಾನೆ. ಅದು ಲಿಂಗವಾಗಿರ್ತದೆ. ಬದಲಾವಣೆ ಇದನ್ನೇ ಕೆಲವು ಸರಿ ಬಸವಣ್ಣ 78 ಪವಾಡ ಮಾಡ್ದ ಅಂತಾರೆ. ಅದು ನಿಜವಾದ ಸುಲಭ ಇರ್ಬೋದು, ಪುರಾಣದಲ್ಲಿ ಇದೆಯೋ ಇಲ್ವಾ. ಒಟ್ಲವನ್ನ ಅಷ್ಟಪಡಿಸೋದ್ರಿಂದ ಪುರುಷ ಗುಣ ಇತ್ತು ಅವನಿಗೆ. ಅವನು ನೋಡಿದ ತಕ್ಷಣವೇ ಆ ಕಲ್ಲು ಲಿಂಗವಾಯಿತು. ಅವತ್ತಿಂದ ಕಳ್ಳ ಒಬ್ಬ ಶರಣನಾಗ್ಬಿಟ್ಟ. ಆದ್ದರಿಂದ ಬಸವಣ್ಣ ದುರ್ಜನರನ್ನ ಶಿಷ್ಟರನ್ನಾಗಿ ಮಾಡಿದ, ದುರ್ಜನರನ್ನ ಸಜ್ಜನರನ್ನಾಗಿ ಮಾಡಿದ ಅಲ್ವಾ. ಅಂಥ ಗುಣ ಉಳ್ಳಂಥ ಬಸವಣ್ಣ ನಿಜವಾಗ್ಲೂ ಕೂಡ ಇಂದಿಗೂ ಎಂದೆಂದಿಗೂ ಈ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಶಾಸ್ತ್ರೀಯ. ಕೊನೆಯದಾಗಿ ಇನ್ನೂ ಏನು ಹೇಳಿ ಸರ್, ಏನು ಅವ್ರದ್ದು ಒಂದು ವಚನ, ಯಾಕೆಂತಂದ್ರೆ ಈಗ ಸಮಯ ಆಗ್ತಿರೋದು ಒಂದು ವಚನ ಬಹಳ ಪ್ರಮುಖವಾಗಿರುವಂಥದ್ದು ಒಂದನ್ನ ಸರ್. ಇವತ್ತು ಕೂಡ ಇವತ್ತಿನ ಪರಿಸ್ಥಿತಿ ನೋಡಿ, ನೀವು ಯಾವ ಧರ್ಮವನ್ನೇ ತೆಗೆದುಕೊಳ್ಳಿ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ. ಅದಕ್ಕೆಲ್ಲ ಒಬ್ಬೊಬ್ಬರು ಮುಖಂಡರಿರ್ತಾರೆ. ಕ್ರೈಸ್ತ ಧರ್ಮ ಅಂದ ತಕ್ಷಣ ಯೇಸು ಕ್ರಿಸ್ತ ಅಂತೀವಿ, ಇಸ್ಲಾಂ ಧರ್ಮ ಅಂದ ತಕ್ಷಣ ಪ್ರವಾದಿ ಮಹಮ್ಮದ್ ಅಂತ ಹೇಳ್ತೀವಿ, ಜೈನ ಧರ್ಮ ಅಂದಾಗ ವರ್ಧಮಾನ ಮಹಾವೀರ, ಜಿನಮುನಿ ಮಹಾವೀರ ಅಂತ ಹೇಳ್ತೀವಿ. ಬುದ್ಧನ ವೈಚಾರಿಕತೆ ಗುಣ ಇತ್ತು, ಬುದ್ಧನಿಗೆ ವೈಚಾರಿಕ ಗುಣ. ಇವನಿಗೆ ಜಿನಮುನಿ ವರ್ಧಮಾನನ ಅಹಿಂಸಾ ಗುಣ, ಜೈನ ಧರ್ಮದಲ್ಲಿ ಅಹಿಂಸಾ ಗುಣ ಅಲ್ವಾ. ವರ್ಧಮಾನ ಮಹಾವೀರನ ಅಹಿಂಸಾ ಗುಣ, ಬುದ್ಧನ ವೈಚಾರಿಕ ಮನೋಭಾವ. ಇನ್ನು ಮಹಮ್ಮದ್ ಪೈಗಂಬರನ, ಮುಸ್ಲಿಂ ಧರ್ಮದ ಮಹಮ್ಮದ್ ಪೈಗಂಬರನ ಧೈರ್ಯ ಸಾಹಸದ ಗುಣ. ಈ ಎಲ್ಲ ಗುಣಗಳು ಬಸವಣ್ಣನೊಬ್ಬನಲ್ಲೇ ಇತ್ತು. ಎಲ್ಲ ಗುಣಗಳು ಬಸವಣ್ಣನೊಬ್ಬನಲ್ಲೇ ಇತ್ತು. ಅವನು ಎಂಥ ಸ್ವಾರ್ಥಿ ಅಲ್ಲ. ಅವನು ಲಕ್ಷದ ಮೇಲೆ 96,000 ಗಣಗಳಿಗೆ ಗುಣಪಡಿಸ್ತಾ ಇದ್ರು. ಅವನು ಹೇಳ್ತಾ ಇದ್ದ, ನಾ ಮಾಡ್ದಿನಿಲ್ಲ, ಅವನು ಮಾಡುವಾತ ನಾನಲ್ಲೇಯ, ನೀಡುವಾತ ನಾನಲ್ಲೇಯ, ಎಲ್ಲವೂ ನಿನ್ನ ಕರುಣ ಅಂತಿದ್ದ ಭಗವಂತನಿಗೆ. ಬೆಲೆ ನಿಮ್ಮ ದಾನ, ಸುಳಿದು ಬೀಸುವ ವಾಯುದಾನ, ನಿಮ್ಮ ದಾನವನ್ನೊಂದು ಅನ್ಯರ ಹೊಗಳುವ ಕುಣಿಗಳನ್ನು ಏನೆಂಬೇಕಾದ ರಾಮನಾಥ ಅಂತ ಜೇಡದಾಸಿಮ ಹೇಳ್ತಾನೆ. ಇವತ್ತು ನಾವು ಅವ್ರು ಕೊಟ್ಟು ಇವ್ರು ಕೊಟ್ಟರು ಹೋಗಿ ಅರ್ಥ ಕೆರಿಸ್ತೀವಿ. ಮಳೆ ಬೀಳದೇ ಇದ್ರೆ, ಭೂಮಿಲಿ ಬೆಳೆ ಬೆಳೆದೇ ಇದ್ರೆ ನಾವು ಎಲ್ಲಿ ಕೊಡೋಕ್ಕಾದ್ರೆ ಸರ್? ಯೋಚನೆ ಮಾಡಿ ಸ್ವಲ್ಪ ಅಲ್ವಾ. ನನಗೆ ಇಷ್ಟವಾದಂಥ ಒಂದು ವಚನ ಬಂಧುಗಳು, ಇವತ್ತು ಏನೋ ವಿಶ್ವಶಾಂತಿಗೆ ಯಾವ ಅಂಶಗಳು ಬೇಕು ಅಂತ ಇಡೀ ಎಲ್ಲ ರಾಷ್ಟ್ರಗಳು ಜಗತ್ತು ಪರಿಸ್ತಪಿಸ್ತಿದೆಯೋ, ಒಂದೇ ಒಂದು ಸೂತ್ರ ಇದೆ ಬಂಧುಗಳೇ. ಅದು ಯಾವುದಪ್ಪ? ಅಣ್ಣನ ಒಂದು ಸಪ್ತ ಸೂತ್ರ. ಕಳಬೇಡ, ಕೊಲಬೇಡ, ಉಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ನೀವು ಯಾವುದೇ ದೇಶ ತೆಗೆದುಕೊಳ್ಳಿ, ಯಾವುದೇ ಧರ್ಮ ತೆಗೆದುಕೊಳ್ಳಿ, ಕಳ್ತನ ಮಾಡೋ ಅಂತ ಹೇಳಿದ್ದ, ಕೊಲೆ ಮಾಡು ಅಂತ ಹೇಳಿದ್ದ, ಸುಳ್ಳಾಡು ಅಂತ ಹೇಳಿದ್ದ, ಇನ್ನೊಬ್ಬರು ಏಳಸು ಅಂತ ಹೇಳಿದ್ದೆ, ಯಾವ ಧರ್ಮದಲ್ಲೂ ಇಲ್ಲ. ಅಂಥ ಒಂದು ಧರ್ಮ ಕೊಟ್ಟಂಥ ವೀರಶೈವ ಲಿಂಗಾಯತ ಧರ್ಮ ಶ್ರೇಷ್ಠವಾದ ನಿಜವಾಗ್ಲೂ ಕೂಡ ಇವತ್ತು ಬಸವಣ್ಣನ ಜಯಂತಿ ಮಾಡೋದು ಮುಖ್ಯ ಅಲ್ಲ. ಬಸವಣ್ಣ ಕೊಟ್ಟಿರ್ತಕ್ಕಂಥ ಕೆಲವಾರು ಗುಣಗಳನ್ನು ಇವತ್ತು ಈ ಕಳಬೇಡ, ಕೊಲಬೇಡ, ಉಷೆ ನುಡಿಯಬೇಡ ಅನ್ನತಕ್ಕಂಥದ್ದು ನಾವು ಅಳವಡಿಸ್ಕೊಂಡ್ರೆ ಯಾವ ನಮ್ಗೆ ಕೋರ್ಟ್ಗೆ ಹೋಗಬೇಕಾಗಿಲ್ಲ, ಯಾವ ಪೊಲೀಸ್ನವ್ರ ಹತ್ರ ಕೂಡ ಹೋಗಬೇಕಾಗಿಲ್ಲ. ನಾವು ಕಳ್ತನ ಮಾಡಕ್ಕೆ ಬಂದಿರ್ತಾನೆ ಪೊಲೀಸ್ರಿಗೆ ಹೋಗಿ ಬಂದರೆ ಸುವ್ಯವಸ್ಥಿತವಾಗಿರುತ್ತೆ, ಸಮಾನತೆ ಇರುತ್ತೆ, ಸುಸ್ಥಿರತೆ ಇರ್ತದೆ. ಆದ್ದರಿಂದ ಈ ಬಸವ ಜಯಂತಿಯ ಅಂಗವಾಗಿ ಎಲ್ಲರೂ ಕೂಡ ಶುಭವಾದ ಶರಣ ಸಮರ್ಪಿಸಿ ಎಲ್ಲರೂ ಕೂಡ ಬಸವಣ್ಣನ ತತ್ವಗಳನ್ನು
ಇವತ್ತು ನಾವು ಮಕ್ಕಳಿಗೆ ದಿನ ಒಂದೊಂದು ವಚನವನ್ನು ಕಲಿಯುವಂಥ ಪರಿಪಾಠ ಮಾಡಿಸ್ಬೇಕು ಮಕ್ಕಳಿಗೆ. ಇವತ್ತು ನಾವು ಟಿ ವಿ ಹಾಕಂದ ತಕ್ಷಣ ಬಸವಣ್ಣ ಮೂಢನಂಬಿಕೆಗಳನ್ನ ವಿರೋಧಿಸ್ತಾ, ನಾನು ಹೇಳೋದು ಬರ್ತ್ಬಿಟ್ಟೆ, ಮೂಢನಂಬಿಕೆಗಳನ್ನ ವಿರೋಧಿಸ್ತಾ ಹೇಳ್ತಾನೆ. ಕಲ್ಲನಾಗರ ಕಂಡರೆ ಹಾಲನ್ನೆರೆ ಎಂಬರೆಯ, ದಿಡದ ನಾಗರ ಕಂಡರೆ ಕೊಲ್ಲೆಂಬರೆಯ, ಉಣ್ಣುವ ಜಂಗ ಬಂದರೆ ಮುಂದೆ ನಡೆ ಎಂಬರೆಯ, ಉಣ್ಣದ ಲಿಂಗಕ್ಕೆ ಬೋನವೈಡಿ ಎಂಬರೆಯ ಉಳ್ಳ ಸಂಗಮ ದೇವ. ಇರಕ್ಕ ಹಾವು ಕಂಡ ತಕ್ಷಣ ಬಿಡಕ್ಕೆ ಹೋಗ್ತೀವಿ, ಅದೇ ಹುಟ್ಟಕ್ಕೆ ಹಾವು ಬಿಡ್ತಾ ಇದೀವಿ. ಇದು ಬೇಡ ಮೂಢನಂಬಿಕೆ. ವೈಜ್ಞಾನಿಕ ಮರಣ ಕಂಡರೆ ನೋಡಿ, ಮರವ ಕಂಡಲ್ಲಿ ಸುತ್ತುವರೆಯ, ನೀರ ಕಂಡಲ್ಲಿ ಮುಳುಗುವರೆಯ, ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮ ನೆತ್ತ ಬಲ್ಲರು ಕೂಡ ಸಂಗಮ ದೇವ ಅಂತ ಹೇಳಿದ್ರೆ, ಆ ಮರ ಸುತ್ತಾ ಇರ್ತೀವಿ, ಯಾವತ್ತೋ ಸಿಡ್ಲು ಹೊಡೆದ ನಾವು ದೇವರು ತಿಳ್ಕೊಂಡಿಗೆ ಅದು ಸಿಡ್ಲೆ ಹೊಡೆದು ಬಿಡ್ತಾ ಅದಕ್ಕೆ. ನೀರು ಮುಳುಗಿ ಹೋಗ್ತೀವಿ, ನಾವು ನೀರು ಮುಳುಗಿದ್ರೆ ಪಾಪ ಪರಿಹಾರ ಪುಣ್ಯ ಅಂತ. ಆಗಿದ್ಮೇಲೆ ಕಾಶ್ಮೀರದಲ್ಲಿ ಗಂಗಾ ನದಿಯಲ್ಲಿ ದಿನ ಮಿಂದು ಹೋಗ್ತಾವಲ್ಲ, ಆ ಕಪ್ಪುಗಳು ಎಷ್ಟಿದಾವೆ, ಮೀನುಗಳು ಎಷ್ಟಿದಾವೆ, ದಿನ ಅಲ್ಲಿ ಹೋಯ್ತು, ಕಂಡಕ್ಟರ್ ಹೋಯ್ತಾನೆ, ಡ್ರೈವರ್ ಹೋಯ್ತಾನೆ, ದಿನದಲ್ಲಿ ಮಿಕ್ಕಂಬಂದ್ರೆ ಅವು ಎಷ್ಟು ಪುಣ್ಯ ಕಟ್ಕೊಂಡಿರಬೇಕು. ಮೂಢನಂಬಿಕೆಗೆ ಒಳಗಾಗಬೇಕು. ಮೂಢನಂಬಿಕೆಯನ್ನು ವಿರೋಧಿಸಿದಂಥವನು ಅಣ್ಣ ಬಸವಣ್ಣ. ಕೊನೆಯದಾಗಿ ಬಂಧುಗಳೇ, ಲೋಕಕ್ಕೊಬ್ಬನೇ ಅಣ್ಣ, ಅವನೇ ಬಸವಣ್ಣ. ಲೋಕಕ್ಕೊಬ್ಬಳೇ ಅಕ್ಕ, ಅವಳೇ ಮಕ್ಕಳಿಗೆ. ಆದ್ದರಿಂದ ಬಸವ ಆಚರಣೆಯ ಈ ಸಂದರ್ಭದಲ್ಲಿ ಬಸವಣ್ಣನ ವಚನಗಳನ್ನು, ಬಸವಾದಿಶರಣರ ವಚನಗಳನ್ನು ನಮ್ಮ ಜೀವನದಲ್ಲಿ ಸ್ವಲ್ಪವನ್ನಾದರೂ ಅಳವಡಿಸ್ಕೊಂಡು ಅದರಂತೆ ನಡೆದರೆ ನಾವು ಬಸವ ಜಯಂತಿ ಮಾಡೋದು ಸಾರ್ಥಕ ಅಂತೇಳಿ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ನಾನು ಕರೆಸಿ ನೀವು ಮಾತನಾಡಿಸೋದಕ್ಕೆ ನಿಮಗೆ ಧನ್ಯವಾದಗಳು. ಸಂತೋಷವಾಗಿದೆ. ಎಲ್ಲ ಸರ್, ಒಳ್ಳೆಯದಾಗಿದೆ. ಥ್ಯಾಂಕ್ ಯು.